APC ಹೇಳ್ಕೊಂಬರ್ರ ಅವ್ರನ್ನ. ಏನ್ರಿ ಲೈಸೆನ್ಸ್ ಇಲ್ದಿರೋ ಹುಡುಗನ್ ಕರ್ಕೊಂಡು ಹೋಗ್ತೀರಾ? ಇಲ್ಲ ಸರ್, ಅದು ನಾವು ಏನೋ ಎಲ್ಲಿ ಹೋಗ್ತಾ ಇದ್ದೀರಾ? ಇಲ್ಲ ಇಲ್ಲ ಮುಂದೆ ಇಲ್ಲ. ವಯಸ್ಸು ಎಷ್ಟೋ ಒಂದು? ಸರ್ ಅವ್ನಿಗೇನು ಗೊತ್ತಿಲ್ಲ ಸರ್. ಹೌದಾ? ಈ ವಯಸ್ಸಿಗೆ ಗಾಡಿ ಓಡಿಸ್ತೀಯ ನೀನು? ಡಾಕ್ಯುಮೆಂಟ್ಸ್ ತೋರಿಸ್ರಿ. ಡಾಕ್ಯುಮೆಂಟ್ಸ್ ಇದೆ ಅಲ್ರಿ, ಡಾಕ್ಯುಮೆಂಟ್ಸ್ ಇಲ್ಲದೆ ಓಡಿಸ್ತೀವ ಗಾಡಿ ನಾವು. ಓ ಹೌದಾ? ಆಯ್ತು ತಗೊಳ್ರಿ. ನೀವು ಎಲ್ಲಿಂದ ಬರ್ತಾ ಇದ್ದೀರಾ? ಸರ್ ಏನ್ ಸರ್ ಅರ್ಜೆಂಟ್ ಬರೋಕ್ ಹೇಳಿದ್ದು? ನಿನ್ನೆ ರಾತ್ರಿ ನನ್ನ ಮೇಲೆ ಅಟ್ಯಾಕ್ ನಡೀತು. ಯಾರೋ ಒಬ್ಬ ಹುಡುಗ ಮುಖವಾಡ ಹಾಕೊಂಡಿದ್ದ, ಕ್ಯಾಪ್ ಹಾಕೊಂಡಿದ್ದ. ಅವನ್ ಯಾರು ಅಂತ ಇನ್ವೆಸ್ಟಿಗೇಟ್ ಮಾಡಿ. ಈ ಸಿಟಿಯಲ್ಲಿ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದಾನಂದ್ರೆ ಅವನು ಖಂಡಿತ ಈ ಊರಿನವನಂತೂ ಅಲ್ವೇ ಅಲ್ಲ, ಹೊರಗಿನವನೇ ಇರ್ಬೋದು ಸರ್. ಯಾವುದೇ ಊರಿನವ್ರು ಇರ್ಲಿರಿ, ಮೊದಲ ಕೆಲಸ ಮಾಡಿ. ನೀವು ಜನನಾಯಕರು ಸರ್, ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡಿದ್ದೀರಾ. ಈ ಸಿಟಿನ ಸಿಲಿಕಾನ್ ಸಿಟಿ ಮಾಡ್ಬೇಕಂತ ಕನ್ಸ್ಕೊಂಡವ್ರು ನೀವು. ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದಾನಂದ್ರೆ ಅವನು ಪಕ್ಕಾ ಪ್ರೊಫೆಷನಲ್ ಕಿಲ್ಲರೇ ಇರ್ಬೋದು ಸರ್. ಓಕೆ ಸರ್, ಇಟ್ಸ್ ಮೈ ಡ್ಯೂಟಿ. ಅವನು ಯಾರಂತ ಕಂಡು ಹಿಡಿದೇ ಹಿಡಿತೀನಿ ಸರ್. ಏನ್ ರಯ್ಯ, ನಿನ್ನೆ ನೈಟ್ ಔಟ್ಸ್ ಮಾಡಿದ್ರೆ ಅಲ್ಲಿ ಸರ್ ಅಲ್ಲೇ ಇದ್ವಿ. ನಿನ್ನೆ ಅಲ್ಲಿಂದಾನೆ ಕಂಪ್ಲೇಂಟ್ ಬಂದಿತ್ತು? ಇಲ್ಲ ಸರ್, ಡ್ಯೂಟಿ ಅಲ್ಲೇ ಮಾಡಿದ್ದು. ನೀನು ಅಲ್ಲೇ ಇದ್ವಿ ಸರ್. ಏನ್ ರಯ್ಯ, ಜನ ಎಲ್ಲ ಬಂದು ನನ್ನ ಹತ್ರ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಎಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಸರ್. ಹಲೋ ನಮಸ್ತೆ ಸರ್. ಹಾ ನಮಸ್ತೆ. ಸರ್ ನಾನು ಕರಡಿಸಿನ ಮಾತಾಡ್ತಾ ಇದ್ದೀನಿ. ಹೌದಾ? ಏನಾಗಬೇಕು ಸರ್ ನಿನ್ನೆ ಮಿನಿಸ್ಟರ್ ಅಟ್ಯಾಕ್ ಆಯ್ತಲ್ಲ, ನಿನ್ನೆ ರಾತ್ರಿ ನಾನು ಅದೇ ರೋಡಲ್ಲೇ ಹೋಗ್ತಾ ಇದ್ದೆ. ಯಾವ್ದೋ ಒಂದು ಹುಡುಗ ಇದ್ದ ಸರ್, ಅವನ ಕೈಯಲ್ಲಿ ಗನ್. ಹೌದಾ? ನಾನು ಅದ್ರದ್ದು ಫೋಟೋಸ್ಗಳನ್ನ ತೆಗೆದಿದ್ದೀನಿ ಸರ್. ನಾಳೆ ನಾನು ಸ್ಟೇಷನ್ಗೆ ಬಂದು ಕೊಡ್ತೀನಿ. ನೀವು ಸ್ಟೇಷನ್ ಎಲ್ಲ ಇರ್ತೀರಲ್ವ ನಾಳೆ? ಓ ಇರ್ತೀನಿ, ಬನ್ನಿ. ಸಿಕ್ತ ನನ್ನ ಮಗ. ಹಲೋ, ಕರಡಿಸಿ ನನ್ನ ಕೊಲೆ ಆಗಿದೆ ಸರ್. ವಾಟ್? ಇದೊಂದು ಸಾಕ್ಷಿನೂ ಹೋಯ್ತಲ್ಲ. ಶಿಟ್. ನಿನ್ನೆ ರಾತ್ರಿ ನನ್ನ ಮೇಲೆ ಅಟ್ಯಾಕ್ ನಡೀತು. ಯಾರೋ ಒಬ್ಬ ಹುಡುಗ ಮುಖವಾಡ ಹಾಕೊಂಡಿದ್ದ, ಕ್ಯಾಪ್ ಹಾಕೊಂಡಿದ್ದ. ಏನು? ಈ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಒಂದು ಕೆಲಸ ಮಾಡು, ಲೆಫ್ಟ್ ಹೋಗಿ ರೈಟ್ ಹೋಗಿ ಸ್ಟ್ರೈಟ್ ಹೋಗು. ಈ ಕಡೆನಾ ಸರ್? ಲೆಫ್ಟ್ ಹೋಗಿ ರೈಟ್ ಹೋಗಿ ಸ್ಟ್ರೈಟ್ ಹೋಗು, ಅಲ್ಲಿದೆ ನೋಡು. ಥ್ಯಾಂಕ್ ಯು ಸರ್.
ಹಾಂ, ಇನ್ವೆಸ್ಟಿಗೇಷನ್ ನಡೀತಾ ಇದೆ ಸರ್. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಸಾಕ್ಷ್ಯಾಧಾರಗಳನ್ನ ಕಲೆಕ್ಟ್ ಮಾಡಿದ್ದೀರಾ ಸರ್? ಯಾವಾಗ ಹಿಡಿತೀರಾ ನೀವು? ಯಾವಾಗ ಹಿಡಿತೀರಾ ಹೇಳಿ? ಇದೆಲ್ಲ ಆಗಿದ್ದು ನಿಮ್ಮ ನಿರ್ಲಕ್ಷ್ಯದಿಂದ ಅಂತೆ. ಇದಕ್ಕೆಲ್ಲ ನೀವೇನು ಹೇಳ್ತೀರಾ? ಇನ್ವೆಸ್ಟಿಗೇಷನ್ ಈಗಾಗಲೇ ಶುರುವಾಗಿದೆ. ಅವ್ನು ಪಾಲಿಟಿಷಿಯನ್ನೇ ಆಗಲಿ ಯಾರೇ ಆಗಲಿ ಆದಷ್ಟು ಬೇಗ ಹಿಡಿತೀವಿ. ಪೊಲೀಸ್ ಪವರ್ ಏನಂತ ಅವ್ನು ಹಿಡಿದ ಮೇಲೆ ಗೊತ್ತಾಗುತ್ತೆ. ನಡೀರಪ್ಪ, ಸಾಕು ಸಾಕು. ಲಾರಿ ಎಲ್ಲ ಹೊರಗಡೆ ಹೋಗ್ತಾ ಇದ್ದಾರೆ, ಟೈಮ್ ಆಯ್ತು. ನಡೀರಿ, ಜಾಗ ಬಿಡಿ, ಜಾಗ ಬಿಡಿ, ಜಾಗ ಬಿಡಿ ಅಂದೆ. Please, ಬಿಡ್ರಪ್ಪ. ನೀವೆಲ್ಲ ಏನ್ರಿ ಮಾಡ್ತಾ ಇದ್ದೀರಾ? ಒಬ್ಬ ರೂಲಿಂಗ್ ಪಾರ್ಟಿ ಮಿನಿಸ್ಟರ್ ಕೊಲೆಯಾಗಿದೆ. ನೀವು ಈ ಸಿಟಿಯಲ್ಲಿ ಇದ್ದೀರೋ ಇಲ್ವೋ? ಹೋಗ್ಲಿ, ನಿಮಗೆ ಅದು ಹೇಗಾಯ್ತು ಅಂತನಾದ್ರೂ ಗೊತ್ತಾ? ಸರ್, ಅದು ಹೇಗಾಯ್ತು ಅಂತ ಗೊತ್ತಿಲ್ಲ ಸರ್. ಆದರೆ ಮನೇಲಿದ್ದಾಗ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಹೇಳಿ ನ್ಯೂಸ್ ಇದೆ ಸರ್. ಅದೆಲ್ಲ ಹರಿಕತೆ ಬಿಡ್ರಿ. ಪೊಲೀಸ್ ಡ್ಯೂಟಿ ಮಾಡ್ತೀರಾ ಇಲ್ಲ ಪ್ಯೂನ್ ಡ್ಯೂಟಿ ಮಾಡ್ತೀರಾ? ನಮ್ದೇ ಸರ್ಕಾರ ಇರುವಾಗ ನಮ್ಮ ಸಚಿವರೊಬ್ಬರು ಕೊಲೆ ಆಗಿದೆ ಅಂದ್ರೆ ನಾವು ಸುಮ್ಮನೆ ಇರ್ಬೇಕಾ? ಅವ್ರು ಯಾರೇ ಇರಲಿರಿ ಎನ್ಕೌಂಟರ್ ಮಾಡಿ ಬಿಸಾಕಿ. ರೇ ದಾನಿ ಅವರೇ, ಈ ಕೇಸ್ನಲ್ಲಿ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದೆಯೋ ಅವ್ರದ್ದೆಲ್ಲ ಡೀಟೇಲ್ಸ್ ತೊಗೊಂಬಂದಿಲ್ಲ ನಮ್ಮ ಟೇಬಲ್ ಮೇಲೆ ಇಡ್ರಿ. ಸರ್, ದೊಡ್ಡ ದೊಡ್ಡ ವ್ಯಕ್ತಿಗಳು ನಮ್ಮ ಇನ್ವೆಸ್ಟಿಗೇಷನ್ಗೆ ಸಪೋರ್ಟ್ ಮಾಡಲ್ಲ ಸರ್. ಇದು ಒಬ್ಬನೇ ಮಾಡಿರೋ ಕೆಲಸ ಅಂತ ನನಗನ್ಸುತ್ತೆ ಸರ್. ಅದು ಯಾರೇ ಇರಲಿ ಸರ್, ನಾನು ಅವನನ್ನು ಹುಡುಕಿ ನಿಮ್ಮ ಮುಂದೆ ತಂದು ನಿಲ್ಲಿಸ್ತೀನಿ ಸರ್. ಮುಂದೆ ನಮಗೂ ಇಂಥ ಪರಿಸ್ಥಿತಿ ಬರಬಹುದು. ರಾಜ್ಯದಲ್ಲಿ ಜನ ಪ್ರಶಾಂತವಾಗಿ ಜೀವನ ಮಾಡಬೇಕಾಗಿದೆ. ಒಬ್ಬ ಸಚಿವರ ಪರಿಸ್ಥಿತಿನೇ ಹೀಗಾದರೆ ಜನಸಾಮಾನ್ಯರ ಪರಿಸ್ಥಿತಿ ಏನು ಯೋಚನೆ ಮಾಡಬೇಕು ಸರ್. ಅವನು ಯಾವನಂತ ಹುಡುಕಿ ಅವನು ಎನ್ಕೌಂಟರ್ ಮಾಡಿ ಬಿಸಾಕಯ. ಈ ಆರ್ಡರ್ನ ಇಶ್ಯೂ ಮಾಡಿದ್ದೀನಿ. ಇವಾಗಿಂದ ನೀನು ಎನ್ಕೌಂಟರ್ ಸ್ಪೆಷಲಿಸ್ಟ್. ಆದರೆ ಯಾವುದೇ ಕಾರಣಕ್ಕೂ ಅಧಿಕಾರನ ದುರುಪಯೋಗ ಪಡಿಸ್ಕೋಬೇಡ. ತಗೊಳ್ಳಯ್ಯ. ಇದಕ್ಕೆಲ್ಲ ಯಾರ ಕಾರಣ ಗೊತ್ತಾ? ಅರ್ಜುನ್ ನಿನ್ನ ಜೊತೆ ಲವ್ ಡ್ರಾಮಾ ಮಾಡಿ ನಿನ್ನ ಸಪೋರ್ಟ್ ತೊಗೊಂಡು ನಿನ್ನ ತಂದೆನ ಹೊಡೆದಾಕಿದ್ದಾನೆ. ನೀನು ಒಂದು ಕಂಪ್ಲೇಂಟ್ ಕೊಟ್ಟರೆ ನಾನು ಅವನ ಮೇಲೆ ಆ್ಯಕ್ಷನ್ ತಗೋತೀನಿ. ಕೇಳು, ಶೂಟ್ ಎಟ್ ಸೈಟ್ ಆರ್ಡರ್ ಇಶ್ಯೂ ಆಗಿದೆ. ಮಿನಿಸ್ಟರ್ ಕೊಲೆಗೆ ಸಂಬಂಧಪಟ್ಟವ್ರನ್ನ ಎನ್ಕೌಂಟರ್ ಮಾಡಿ ಬಿಸಿ ಹಾಕೋದೆ. ನನ್ನ ಅರ್ಜುನ್ ಏನೂ ತಪ್ಪು ಮಾಡಿಲ್ಲ. ಅವನ ಮೇಲೆ ಇಲ್ದಿರೋ ಅಪವಾದ ಎಲ್ಲ ಹೊರಿಸ್ಬೇಡಿ. ಅಪ್ಪನ್ ಕಳ್ಕೊಂಡಿದ್ದೀನಿ, ಅವನ್ನೂ ಕಳ್ಕೊಳಕ್ ನನಗಿಷ್ಟ ಇಲ್ಲ. ಪ್ಲೀಸ್. ನೀನು ಕೋಆಪ್ರೇಟ್ ಮಾಡಿದರೆ ನಿನ್ನ ಪ್ರಿಯತಮನ ಸಾವು ಸೈಲೆಂಟ್ ಆಗಿರುತ್ತೆ, ಇಲ್ಲ ತುಂಬ ವೈಲೆಂಟ್ ಆಗಿರುತ್ತೆ. ಏನಾದರೂ ಬಾಯ್ ಬಿಟ್ರೇನಯ್ಯ? ಇಲ್ಲ ಸರ್, ಇಲ್ಲ ಸರ್, ನಾವೆಷ್ಟೋ ಏನು ಹುಡುಗ್ರು ಹೇಳ್ತಾ ಇಲ್ಲ. ಬಾಯ್ಬಿಡ್ತಾ ಇಲ್ಲ ಸರ್. ಹೌದಾ? ಲಾಟಿ ಕೊಡಿ ಇಲ್ಲಿ. ಏಯ್, ಎಲ್ಲಿ ಅವನು? ಎಲ್ಲಿ ಎಲ್ಲಿ ಅರ್ಜುನ್ ಎಲ್ಲಿ? ಸರ್, ನಂಗೆ ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಇಲ್ಲ ಸರ್, ನಂಗೆ ಗೊತ್ತಿಲ್ಲ. ಏನ್ ಬೇಕು? ನಮಸ್ಕಾರ ಸರ್. ದೊಡ್ಡಣ್ಣ ಜನರಲ್ ಸ್ಟೋರ್ ಅಂದ್ರೆ ಇದೇನಾ? ಹೌದು ಸರ್. ನಿಮ್ಗೆ ಅರ್ಜುನ್ ಗೊತ್ತಾ? ಗೊತ್ತು ಸರ್. ಅವಾಗ ಅವಾಗ ಬರ್ತಾ ಇರ್ತಾರೆ. ಯಾಕೆ ಸರ್? ಅವನ ಮೇಲೆ ಕೇಸ್ ಆಗಿದೆ, ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅರ್ಜುನ್ ತುಂಬಾ ಒಳ್ಳೆ ಹುಡುಗ ಸರ್. ಅವನೇನಂತ ನನಗೆ ಗೊತ್ತು. ಅವನು ಬಂದ್ರೆ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿ, ಇಲ್ಲ ಅಂದ್ರೆ ಪ್ರಾಬ್ಲಮ್ ಅಲ್ಲಿ ಸಿಕ್ಕ ಹಾಕ್ಕೋತೀರ. ಹುಷಾರ್. ಮಿನಿಸ್ಟರ್ನ ಸಾಯಿಸಿದ್ದು ಅರ್ಜುನ್. ಹಾಂ, ಆದರೆ ಅವನೇ ಸಾಯಿಸಿದ್ದಾನಂತ ಯಾವ ಪ್ರೂಫೂ ಇಲ್ಲ. ಮಿನಿಸ್ಟರ್ ಹೆಂಡತಿ ಫ್ರಮ್ ಅಡ್ರೆಸ್ಸಿಂದ ಒಂದು ಕೊರಿಯರ್ ಬಂದಿತ್ತು. ಅದರಲ್ಲಿದ್ದ ಪುಸ್ತಕನ ಓದ್ತಾ ಓದ್ತಾ ಉಗುಳಿನಿಂದ ಪುಟಗಳನ್ನು ತಿರುಗಿಸ್ತಾ ಓದುತ್ತಾ ಕುಂತಲ್ಲೇ ಸಾವನ್ನಪ್ಪಿದ್ದಾರೆ. ಅದೇಕ್ ಸರ್ ಓದ್ತಾ ಓದ್ತಾ ಸಾಯ್ತಾರೆ? ಹಾಂ, ಹೀ ಈಸ್ ಸೈಲೆಂಟ್ ಕಿಲ್ಲರ್. ನಾನು ಈ ಸಿಟಿಗೆ ಬರೋಕ್ಕೆ ಮುಂಚೆನೇ ಅವನು ನನ್ನ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾನೆ. ಅದಕ್ಕೆ ಸಾಕ್ಷಿ ನನಗೆ ಸಿಕ್ಕಿರೋ ಆ ಕ್ಯಾಪ್.
ನಾನು ಯಾವ ಟೈಮಲ್ಲಿ ಹೇಗಿರ್ತೀನೋ ಅಂತ ಅವನು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾನೆ. ಮಿನಿಸ್ಟ್ರನ್ನ ಪ್ರತಿಯೊಂದು ಆ್ಯಕ್ಟಿವಿಟೀಸ್ನ ತುಂಬ ಅಬ್ಸರ್ವೇಷನ್ ಮಾಡಿದ್ದಾನೆ. ಅದಲ್ಲದೆ ಅವರ ಮಗಳನ್ನು ಕಷ್ಟಪಟ್ಟು ಪ್ರೀತಿಯಲ್ಲಿ ಬೀಳಿಸಿಕೊಂಡು ಅವಳ ಸಹಾಯದಿಂದ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕಿ ತನ್ನ ಕೆಲಸವನ್ನು ಇನ್ನೂ ಸುಲಭವಾಗಿ ಸಾಧಿಸಿದ್ದಾನೆ. ಬಾಸ್ಟ್. ಇಷ್ಟೆಲ್ಲ ಗೊತ್ತಿದ್ದು ಸುಮ್ಮನೆ ಹಾಕುಂತಿದ್ದೀರಿ, ಹೊಡೆದಾಕ್ರಿ ಅವನ್ನ. ಅವನು ಹೊಡೆದಾಕೋಕೆ ಅವನ ಮೇಲೆ ಯಾವುದೇ ರೀತಿಯಾದ ಕಂಪ್ಲೇಂಟು ಇಲ್ಲ, ಯಾವ ಸಾಕ್ಷಿ ಆಧಾರಗಳೂ ಇಲ್ಲ. ಅವನಿಗೆ ಫುಲ್ ಸೆಕ್ಯೂರಿಟಿಯಾಗಿ ಆ ಮಿನಿಸ್ಟರ್ ಮಗಳೇ ಇದ್ದಾಳೆ. ಕರಡಿಸಿನ ಕೊಲೆ ಈ ಆಂಟೋನಿ ಮೇಲೆ ಅಟ್ಯಾಕ್ ಆಗಿದ್ದು, ಮತ್ತೆ ಮಿನಿಸ್ಟರ್ ಮೇಲೆ ಫಸ್ಟ್ ಅಟ್ಯಾಕ್ ಮಾಡಿದ್ದು ಇವನೇ, ಇದೇ ಅರ್ಜುನ್. ಇಷ್ಟೆಲ್ಲ ಹೇಳ್ತಿರಲ್ಲ ಸರ್, ಒಬ್ನೇ ಮಾಡಕ್ ಹೆಂಗ್ ಸಾಧ್ಯ? ಒಬ್ಬನಲ್ಲ, ಇಬ್ರು ಮಾಡಿದ್ದು. ಇಬ್ರಾ? ಹಾ, ಇಬ್ರು. ಅವನು ಮನ್ಸಾರೆ ಇಷ್ಟಪಟ್ಟಿರುವಂಥ ಹುಡುಗಿ ಮಧು, ಅವನೆಲ್ಲ ಕೆಲಸಕ್ಕೂ ಅವಳು ತುಂಬಾನೇ ಸಪೋರ್ಟ್ ಇದೆ. ಹೌದು ಸರ್, ಅದೆಲ್ಲ ಇರ್ಲಿ, ಇದಕ್ಕೆ ಮುಖ್ಯವಾದ ಕಾರಣ ಏನು? ಇದಕ್ಕೆಲ್ಲ ಕಾರಣ ಅವನಿಗಾಗಿರೋ ಅನ್ಯಾಯ. ಅಂದ್ರೆ ದಿಸ್ ಈಸ್ ಎ ರಿವೆಂಜ್. ಮೈ ಮೇಲೆ ಖದ್ದರ್ ಆಗಿರೋಕ್ ಹಾಕಿ ಭುಜದ ಮೇಲೆ ಸ್ಟಾರ್ಸ್ ಇರೋದು, ಮನೆಗೆ ಹೋಗಿ ಬೆಚ್ಚಗೆ ಮಲಗೋಕ್ಕಲ್ಲ ಸರ್. ಏನಾದರೂ ಮಾಡಬೇಕು ಸರ್. ಏನೇನೋ ಹೇಳ್ತಾ ಇದ್ರಲ್ಲ ಸರ್, ನಂಗೇನು ಅರ್ಥ ಆಯ್ತಾ ಇಲ್ಲ. ಸೈನೈಡ್ ಬಳಸಿ ಮಿನಿಸ್ಟರ್ನ ಸಾಯಿಸಿದ್ದು ಆ ಅರ್ಜುನ್. ಅದಲ್ಲದೆ ಅವನ ಹತ್ರ ಇಲ್ಲಿಗಲ್ ವೆಪನ್ಸ್ ಇದ್ದಾವೆ. ಒನ್ ಮೋರ್ ಥಿಂಗ್, ಅವನು ನಮಗಿಂತ ತುಂಬ ಫಾಸ್ಟಾಗಿನೇ ಥಿಂಕ್ ಮಾಡಿರ್ತಾನೆ. ಅದೇನಂದ್ರೆ ಇವತ್ತು ರಾತ್ರಿ ಒಳಗಡೆ ಸಿಟಿ ಬಿಡೋ ಪ್ಲ್ಯಾನ್ ಮಾಡಿದ್ದಾನೆ. ತುಂಬ ಅಲರ್ಟ್ ಆಗಿರ್ಬೇಕು ನಾವು. ಗೊತ್ತಿಲ್ಲದ ಹಾಗೆ ಹಿಡಿದಾಕ್ಬೇಕು. ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕು ಸರ್. ನೀವು ಮಾಡೋ ಎನ್ಕೌಂಟ್ರಿಗೆ ನೋ ಕೇಸ್, ನೋ ಎನ್ಕ್ವೈರಿ. ಹಾಂ? ಹೇ ಅರ್ಜುನ್, ನಿಲ್ಲು. ಹೇ ಅರ್ಜುನ್, ನಿಂತ್ಕೋ. ಅರ್ಜುನ್, ಸರೆಂಡರ್ ಆಗು. ಒಂದು ಟೀ ಕೊಡಪ್ಪ. ತಗೊಳಪ್ಪ. ಕಾಲಿಟ್ಟ ಕಡೆ ಎಲ್ಲ ಧೂಳೆ ಧೂಳೆ ಧೂಳೆ, ಧಗಧಗಿಸುವ ಜ್ವಾಲೆ, ಧಗಧಗಿಸುವ ಜ್ವಾಲೆ, ಎಂದೆಂದಿಗೂ ಇದು ಕನ್ನಡದ ಕಹಳೆ.
ಅರ್ಜುನ್ ನಿಂತ್ಕೋ. ಗೇಮ್ ಓವರ್ ಸರ್. ನಾನು ಯಾರಂತ ನಿನ್ಗೆ ಗೊತ್ತಿಲ್ಲ ಅನ್ಸುತ್ತೆ. ನಾನು ಯಾವುದೇ ಕೆಲಸ ಮಾಡ್ಬೇಕಂತ ಒಂದ್ಸರಿ ಕಮಿಟ್ ಆದ್ರೆ ಆ ಕೆಲಸ ಕಂಪ್ಲೀಟ್ ಆಗೋವರೆಗೂ ಬಿಡಲ್ಲ. ದಟ್ ಈಸ್ ಶಶಿದಾನಿ. ಇಷ್ಟು ದಿನ ಕಾನೂನನ್ನು ಕೈಗೆ ತಗೊಂಡಿದ್ದು ಸಾಕು. ತಪ್ಪು ಮಾಡ್ತಾ ಇದೀಯಾ, ಇನ್ನಿನ್ನ ಆಟ ನಡೆಯಲ್ಲ. ಸುಮ್ಮನೆ ಸರೆಂಡರ್ ಆಗು, ಶಿಕ್ಷೆ ಕಮ್ಮಿ ಮಾಡಿಸ್ತೀನಿ. ಅನ್ಯಾಯವಾಗಿ ಯಾಕೆ ನನ್ನ ಗುಂಡಿಗೆ ನಿನ್ನ ಗುಂಡಿಗೆ ಬಲಿ ಕೊಡ್ತೀಯಾ? ಸರ್ ನೀವು ಯಾರು, ನೀವೇನು, ನಿಮ್ಮ ಪವರ್ ಏನು ಅಂತ ಎಲ್ರಿಗೂ ಗೊತ್ತು. ನನ್ನ ಗುರಿನ ನಾನು ಸಾಧಿಸಿದ್ದೀನಿ ಸರ್. ಇನ್ನು ಯಾಕೆ ಈ ರಗಳೆ? ಸರ್, ಕಾನೂನು ದೃಷ್ಟಿಯಲ್ಲಿ ಅಪರಾಧಿಯಾಗಿ ಸತ್ರು ಪರವಾಗಿಲ್ಲ, ಆದರೆ ನಿಮ್ಮ ದೃಷ್ಟಿಯಲ್ಲಿ ಅಪರಾಧಿ ಆಗದೇ ಇದ್ರೆ ಸಾಕು ಸರ್. ಸೋಮಣ್ಣನಂತ ಭ್ರಷ್ಟರಿಗೆ ಕಾನೂನು ಕೈಯಲ್ಲಿ ಶಿಕ್ಷೆ ಕೊಡಕ್ಕಾಗಲ್ಲ ಅಂತ ನೀನ್ ಶಿಕ್ಷೆ ಕೊಟ್ಟಿದ್ದು ನಿನ್ ದೃಷ್ಟಿಯಲ್ಲಿ ಸರಿ ಅನ್ಸಿದ್ರು ಕಾನೂನು ದೃಷ್ಟಿಯಲ್ಲಿ ಅದು ತಪ್ಪು. ನಿನಗಿರೋದು ಎರಡೇ ಆಪ್ಷನ್, ಒಂದು ಸರೆಂಡರ್, ಇನ್ನೊಂದು ಎನ್ಕೌಂಟರ್. ಸರೆಂಡರ್ ಆಗೋ ಮಾತೇ ಇಲ್ಲ ಸರ್. ಸಾಕು ನಿನ್ನ ರಗಳೆ.